ಪ್ರತಿ ವರ್ಷ ಮೈಸೂರು ದಸರಾದಲ್ಲಿ ಪಶುಪಾಲನೆ ಇಲಾಖೆಯವರು ಅತ್ಯಂತ ಸಂಭ್ರಮದಿಂದ ಜವಾಬ್ದಾರಿಯುತವಾಗಿ ಈ ಪ್ರದರ್ಶನವನ್ನು ಏರ್ಪಡಿಸ್ತಾರೆ. ಅವರಿಗೆ ಮುಖ್ಯವಾಗಿ ನನ್ನ ಅಭಿನಂದನೆಗಳು. ಇದು ರೈತ ದಸರಾ ಸಮಿತಿಯಿಂದ ಮಾಡೋದು. ರೈತರಿಗೆ ಫಾರ್ಮಿಂಗ್ ಜೊತೆಗೆ ಪಶು ಪ್ರಾಣಿಗಳ ಸಹಿತ ಅಷ್ಟೇ ಮಹತ್ವದಂತ ತಿಳ್ಕೊಂಡು ಇದು ಪಶು ಸಂಗೋಪನೆ ಸಹಿತ ಒಂದು ರೈತರ ಇವರಿಗೆ ಬಂದೇ ಬರುತ್ತೆ ಇಲಾಖೆಯಲ್ಲಿ. ಈ ವರ್ಷ 550ಕ್ಕೂ ಹೆಚ್ಚು ಶ್ವಾನಗಳು, ಬೆಕ್ಕುಗಳು ಸಹಿತ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಬ್ಬ ತೀರ್ಪುಗಾರರಿಗೆ ಬಹಳ ಕಷ್ಟ ಅಂದರೆ ಪ್ರತಿಯೊಂದು ಅಷ್ಟು ಮುದ್ದಾಗಿವೆ ಇವು. ಆದರೂ ಒಂದು 3-4 ಪ್ರೈಸ್ ಅವ್ರು ಕೊಡಲೇಬೇಕಾಗುತ್ತೆ. ಯಾಕಂದರೆ ಎಲ್ಲರಿಗೂ ಎಲ್ಲ ಪ್ರೈಸ್ ಸಿಗೋದಿಲ್ಲ. ಸಿಕ್ಕದೇ ಇದ್ದವ್ರು ತಿಳ್ಕೊಳ್ಳಿ, ಪ್ರೈಸ್ ನಿಮ್ಮದು ಪ್ರಾಣಿ ಚೆನ್ನಾಗಿಲ್ಲ ಅಂತಲ್ಲ, ನಂಬರ್ ಆಫ್ ಬಹುಮಾನಗಳು ಕಡಿಮೆ ಇದೆ ಅಂತ ತಿಳ್ಕೊಂಡು ಸಿಕ್ಕಿಲ್ಲ ಹೊರತು ನಿಮ್ಮ ಪ್ರತಿಯೊಬ್ಬ ಶ್ವಾನವು ಹೃದಯಕ್ಕೆ ಹತ್ತಿರವಾಗೇ ಇರ್ತದೆ. ನನಗೆ ಬಹಳ ಸಂತೋಷವಾಗಿದೆ ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಹೌದು, ಇದು ಗೋಪಿ ಈ ಸೌಂದರ್ಯ ಪ್ರದರ್ಶನದಲ್ಲಿ ಆಗಿತ್ತು. ಗೋಪಿ ನನ್ನ ದೃಷ್ಟಿಯಿಂದ ನೋಡಲಿಕ್ಕೆ ಬಹಳ ಸುಂದರವಾಗಿದ್ದಾನೆ. ಆಮೇಲೆ ಬಹಳ ಗೌರವಿತವಾಗಿ ನಡ್ಕೋತಾನೆ. ಅವನು ತನಗೆ ಬರುವ ದುಡ್ಡಿನಲ್ಲಿ ಬೀದಿ ನಾಯಿಗೆ ಪ್ರತಿ ತಿಂಗಳು 2000 kg ಅಕ್ಕಿಯನ್ನು ಕೊಡ್ತಾನೆ. ಅವನ ಪುಸ್ತಕಗಳು ಭಾರತದ 8 ಭಾಷೆಯಲ್ಲಿ ಭಾಷಾಂತರಗೊಂಡಿದೆ. ವರ್ಷಕ್ಕೆ ಅವನು 5 ಲಕ್ಷ ಕಾಪಿ ಅದು ಖರ್ಚಾಗ್ತಿದೆ. ಗೋಪಿ ಅದೆಲ್ಲಕ್ಕಿಂತ ಹೆಚ್ಚು ಗೋಪಿ ಭಾಳ ಸ್ನೇಹಮಯಿ ಇದ್ದಾನೆ. ಅದಕ್ಕೆ ನನಗೆ ಗೋಪಿಗೆ ಸಿಕ್ಕ ಬಹುಮಾನ ನನಗೆ ಸಿಕ್ಕಿದೆ ಅನ್ನೋ ಸಂತೋಷ ಆಗಿದೆ. ಗೋಪಿ ಜೊತೆಗೆ ಅನೇಕರು ಕೆಲಸ ಮಾಡ್ತಾರೆ. ನಮ್ಮ ಸಿದ್ದನಾಯಕರು ಎಲ್ಲರಿಗಿಂತ ಹಿರಿಯರು, ಅವ್ರು ನೋಡ್ಕೋತಾರೆ. ಆಮೇಲೆ ನಮ್ಮ ಮಂಜು ಅಂತ ಇದ್ದಾರೆ, ನಮ್ಮ ಡ್ರೈವರು, ಅವ್ರು ನೋಡ್ಕೋತಾರೆ. ಡ್ರೈವರ್ ಪ್ರದೀಪ್ ಅಂತ ಇದ್ದಾರೆ, ಅವ್ರು ನೋಡ್ಕೋತಾರೆ. ಯಾರು ನನ್ನ ಊರಾಗಿಲ್ದಾಗ, ಇಲ್ಲಾದ್ರೆ ಶಿವಾಜಿ ಸಾವಂತ್ ಇದ್ದಾರೆ. ಹೀಗೆ ಜನರು ಅವ್ರಿಗೆ ನೋಡ್ಕೊಳ್ಳೋಕೆ ಇರೋದ್ರಿಂದ ನಾನು ಇಷ್ಟೊಂದು ಪ್ರಯಾಣ ಮಾಡಬಲ್ಲೆ, ಇಷ್ಟೊಂದು ಕೆಲಸ ಮಾಡಬಲ್ಲೆ. ಪ್ರಾಣಿಗಳ ವಿಚಾರವಾಗಿ ಏನು ಒಂದು ಕರೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಹೇಳ್ತೀನಿ, ಮಕ್ಕಳು ಕೇವಲ ಬೊಂಬೆಯಿಂದ ಬೆಳಿಬಾರ್ದು, ಸ್ವಾರ್ಥತೆ ಬಂದ್ಬಿಡ್ತದೆ. ಪ್ರಾಣಿ ಜೊತೆಗೆ ಬೆಳೆದ್ರೆ ಅವ್ರಿಗೆ ಒಂದು ಕರುಣೆ, ಅಂತಃಕರಣ, ನಿಷ್ಕಲ್ಮಶವಾದ ಪ್ರೀತಿ ಬರ್ತದೆ. ಅದಕ್ಕೆ ಇದು ಪಾಲಕರ ಆದ್ಯ ಕರ್ತವ್ಯ ಇದೆ. ಮಕ್ಕಳಿಗೆ ಪ್ರಾಣಿಗಳ ಪರಿಚಯ ಮಾಡಿಕೊಡ್ಬೇಕು, ಸಂವೇದನಾಶೀಲತೆ ಬರಬೇಕು. ಅದಕ್ಕೆ ನಮಗೆ ಒಂದೊಂದು ನಾಯಿ ಇಟ್ಕೊಳ್ಳೋಕೆ ಆಗ್ಲಿಕ್ಕಿಲ್ಲ, ಯಾಕಂದರೆ ನಾಯಿ ನೋಡ್ಕೊಳ್ತಂದ್ರೆ ಮಗು ನೋಡ್ಕೊಂಡಾಗೆ. ಆದರೆ ಬೇಕಾದಷ್ಟು ನಾಯಿ ಶೆಲ್ಟರ್ಸ್ ಇದೆ. ನಮ್ಮ ಶ್ರೀಮತಿ ಸವಿತಾ ನಾಗಭೂಷಣ್ ಇದ್ದಾರೆ, ಅವರು ಬಹಳ ಚೆನ್ನಾಗಿ ಪೀಪಲ್ ಫಾರ್ PFAದಲ್ಲಿದ್ದಾರೆ. ಅವರು ಬಹಳ ಚೆನ್ನಾಗಿ ನೋಡ್ಕೋತಾರೆ. ಅಂಥ ಸಂಘಗಳಿಗೆ, ಸಂಸ್ಥೆಗಳಿಗೆ ದಯವಿಟ್ಟು ನಿಮ್ಮ ಸಾಧ್ಯವಾದಷ್ಟು ನೀವು ಸಹಾಯ ಮಾಡಿ. ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ಗೌರಿ ಹಬ್ಬಕ್ಕೆ 5000 ರೂಪಾಯಿ ಸೀರೆ ಬದ್ದಿ 4000 ರೂಪಾಯಿ ಸೀರೆ ತಗೊಳ್ಳಿ, 1000 ರೂಪಾಯಿ ಪ್ರಾಣಿಗಳಿಗೆ ಹಾಕಿಕೊಡಿ ಅಂತ. ಮಕ್ಕಳಿಗೆ ಹೇಳ್ತೀನಿ, ನೀವು ಬರ್ತಡೇಲಿ 5000 ರೂಪಾಯಿ ಖರ್ಚು ಮಾಡ್ತಾಯಿದ್ರೆ 500 ರೂಪಾಯಿ ಪ್ರಾಣಿಗಳಿಗೆ ಕೊಡಿ. ಗಂಡಂದ್ರಿಗೆ ಅಥವಾ ಗಂಡಸರಿಗೆ ಹೇಳಬೇಕು ಅಂತೀನಿ, ನೀವು ಕ್ರಿಕೆಟ್ನಲ್ಲಿ ಅದಕ್ಕೆ ಇದಕ್ಕೆ ಎಷ್ಟೋ ಟೈಮ್ ನೋಡ್ತಾ ಇರ್ತೀರಿ, ಆದರೆ 2 ಅವರ್ ಕಡಿಮೆ ಮಾಡಿಕೊಂಡು ಮಕ್ಕಳನ್ನ ಈ ಥರ ಪ್ರಾಣಿ ದಯಾ ಸಂಸ್ಥೆ ಕರ್ಕೊಂಡೋಗಿ ತೋರಿಸಿ ಅಂತ. ಒಟ್ಟು ಎಲ್ಲರೂ ನಾವು ವಸುದೈವ ಕುಟುಂಬ ಅಂತ ನಾವೆಲ್ಲರೂ ಒಟ್ಟಿಗೆ ಬಾಳಬೇಕು. ಪ್ರಾಣಿ, ಪಶು, ಪಕ್ಷಿ ಎಲ್ಲರೂ ಒಟ್ಟಿಗೆ ಬಾಳಬೇಕು ಅನ್ನೋ ಇದು ನಮ್ಮ ಹಿರಿಯರು ಕೊಟ್ಟ ಸಂದೇಶವನ್ನು ನಾವು ಪಾಲಿಸಿ ಸಂತೋಷದಿಂದ ನಾವು ಈ ಜೀವನ ಕಳಿಬೇಕು ಅಂತ ಹೇಳಿ ಬಯಸ್ತಿದ್ದೀನಿ. ಧನ್ಯವಾದ. ಹೌದು, ಯಾಕೆಂದರೆ ನನ್ನ ಮೊಮ್ಮಗಳ ಹೆಸರು ಕೃಷ್ಣ ಅಂತ. ಅವಳು ಇಂಗ್ಲೆಂಡ್ನಲ್ಲಿರ್ತಾಳೆ. ಕೃಷ್ಣನ ಸಖಿ ಗೋಪಿ. ಅದಕ್ಕೆ ಗೋಪಿ ಅಂದರೆ ನನಗೆ ಕೃಷ್ಣ ನೆನಪಾಗುತ್ತೆ. ಮತ್ತು ಇಕಾರಾಂತದಿಂದ ನೀವು ಹೆಸರು ಇಡ್ತೀರಲ್ಲ, ಅದು ಬೈಯೋಕ್ಕೆ ಬರೋಲ್ಲ. ಈಗ ಶೋಭಾ ಇಟ್ಟರೆ ಶೋಭಿ ಅಂತೀವಿ, ಸುಧಾ ಇದ್ದರೆ ಸುಧಿ ಅಂತೀವಿ. ಗೋಪಿಗೇನು ಅನ್ನೋಕ್ಕೆ ಬರೋಲ್ಲ, ಇಕಾರಾಂತದ ಏನಾಗ್ತದೆ. ಅದಕ್ಕಿಂತ ಹೆಚ್ಚು ಅವ್ನು ನೋಡಿದಾಗ ಒಮ್ಮೆ ನನಗೆ ಆಕಳ ಮುಖ ಕಣ್ಣಂಗೆ ಕಾಣುತ್ತೆ. ಅವನು ಎಷ್ಟೋ ಸಾರಿ ನನಗೆ ನಂದಿ ಥರ ಕಾಣ್ತಾನೆ, ಕೆಲವೊಂದು ಸರ್ತಿ ಸಿಂಹದ ಥರ ಅವ್ನು ಕೂದಲ ಅನಿಸುತ್ತೆ. ಅವನ ವಿವಿಧ ರೂಪದಲ್ಲಿ ನೋಡ್ತಾನೆ. ಅವನ ಬಾಲಿನ ಚಾಮರ ನೋಡಿದಾಗ ಒಂದು ಒಳ್ಳೆ ಚಾಮರ ಕಣ್ಣಂಗೆ ಕಾಣುತ್ತೆ. ನನಗೆ ಗೋಪಿ ವಿಧವಾದದಲ್ಲೇ ಕಾಣ್ತಾರೆ. ಹೌದು, ಅದಕ್ಕೆ ನಾಯೇ ನಾರಾಯಣ ಅಂತ ನಾನು ಕಾಣ್ತಿದ್ದೀನಿ. ಅದಕ್ಕೆ ಎಲ್ಲರಿಗೂ ನಾನು ಈ ಪಶುಸಂಗೋಪನೆ ಇಲಾಖೆಯವರಿಗೆ ಮತ್ತು ರೈತರ ಇಲಾಖೆಗೆ ಇವರೆಲ್ಲರಿಗೂ ನಾನು ವಿಶೇಷವಾದ ಧನ್ಯವಾದ ಹೇಳ್ತೀನಿ. ನನಗೆ ಇಂಥ ಒಂದು ಸುಂದರವಾದ ಅವಕಾಶ ಕೊಡೋದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಮಾಧ್ಯಮದವ್ರಿಗೂ ಒಂದು ಧನ್ಯವಾದ ಹೇಳ್ತೀನಿ. ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.